ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB ಗ್ರೂಪ್ ಡಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ 17/8/2022 ನಡೆದಂತಹ ಶಿಫ್ಟ್ 1 ನ GK/GS ನ ಕ್ವಶನ್ ಅಂಡ್ ಆನ್ಸರ್ಸ್ ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳ ಜೊತೆ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ನಿಮಗೆ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗುತ್ತೆ. ಅದಕ್ಕೆ ನೀವು 99 ನ ಪೇ ಮಾಡಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಲಾಲಾರಸದಲ್ಲಿರುವ ಈ ಕೆಳಗಿನ ಯಾವ ಕಿಣ್ವವು ಸರಳ ಸಕ್ಕರೆಯನ್ನು ನೀಡುವ ಸಂಕೀರ್ಣ ಅಣುವಾದ ಪಿಷ್ಟವನ್ನ ಒಡೆಯುತ್ತದೆ? ಸರಿಯಾದ ಉತ್ತರ ಲಾಲಾರಸ ಅಮೈಲೇಸ್. ಪಿಷ್ಟವು ಸಂಕೀರ್ಣ ಕಾರ್ಬೋಹೈಡ್ರೇಟ್ ಆಗಿದ್ದು ದೇಹವು ಅದನ್ನ ಶಕ್ತಿಯಾಗಿ ಬಳಸಲು ಸರಳ ಸಕ್ಕರೆಯಾಗಿ ವಿಭಜನೆ ಮಾಡುತ್ತೆ. ಅಮೈಲೇಸ್ ಎನ್ನುವುದು ಪಿಷ್ಟವನ್ನ ಗ್ಲೂಕೋಸ್ ಮತ್ತು ಮಾಲ್ಟೋಸ್ ನಂತಹ ಸರಳ ಸಕ್ಕರೆಗಳಾಗಿ ವಿಭಜಿಸೋದಕ್ಕೆ ಕಾರಣವಾಗುವಂತಹ ಒಂದು ಎನ್ಜೈಮ್ ಅಥವಾ ಕಿಣ್ವವಾಗಿರುತ್ತೆ. ನಮ್ಮ ದೇಹದಲ್ಲಿನ ಹೆಚ್ಚಿನ ಅಮೈಲೇಸ್ ಲಾಲಾರಸ ಗ್ರಂಥಿಗಳು ಮತ್ತು ಮೆದೋಜೀರಕ ಗ್ರಂಥಿಗಳಿಂದ ಉತ್ಪತ್ತಿಯಾಗುತ್ತೆ. ಹೆಚ್ಚಿನ ಮಾಹಿತಿ ನೋಡೋದಾದ್ರೆ ಪೆಪ್ಸಿನ್ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವಂತ ಒಂದು ಎನ್ಜೈಮ್ ಅಥವಾ ಕಿಣ್ವ ಅಂತ ಕರಿತೀವಿ. ಇದು ಪ್ರೋಟೀನ್ಗಳನ್ನ ಅಮೈನೋ ಆಮ್ಲಗಳಾಗಿ ವಿಭಜನೆ ಮಾಡುತ್ತೆ. ಇನ್ನು ಟ್ರಿಪ್ಸಿನ್ ಅನ್ನೋದು ಮೆದೋಜೀರಕ ಗ್ರಂಥಿಗಳಲ್ಲಿ ಉತ್ಪಾದನೆಯಾಗುವಂತ ಕಿಣ್ವವಾಗಿದೆ. ಇದು ಪ್ರೋಟೀನ್ಗಳನ್ನ ಸಣ್ಣ ಪ್ರೊಪೈಡ್ಗಳಾಗಿ ವಿಭಜನೆ ಮಾಡುತ್ತೆ. ಲಿಪೇಸ್ ಅನ್ನೋದು ಒಂದು ಕಿಣ್ವವಾಗಿದ್ದು ಅದು ಕೊಬ್ಬಿನಾಮ್ಲಗಳು ಮತ್ತು ಗ್ಲಿಸರಾಲ್ ಆಗಿ ವಿಭಜನೆ ಮಾಡುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸೋಂಕುಗಳಲ್ಲಿ ವೈರಸ್ ರೋಗ ನಿರೋಧಕ ವ್ಯವಸ್ಥೆಗೆ ಹೋಗಿ ಅದರ ಕಾರ್ಯವನ್ನ ಹಾನಿಗೊಳಿಸುತ್ತದೆ? ಸರಿಯಾದ ಉತ್ತರ HIV ಏಡ್ಸ್. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ, ಮಾನವ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ, ಮಾನವ ಅಂದ್ರೆ ಹ್ಯೂಮನ್ ಅಂತ, HIV ಅಂತ ಕರಿತೀವಿ, ಎಂಬುದು ರೋಗ ನಿರೋಧಕ ವ್ಯವಸ್ಥೆಯ ಒಂದು ಭಾಗದ ಮೇಲೆ ದಾಳಿ ಮಾಡಿ ಅದರ ಕಾರ್ಯಗಳನ್ನ ಹಾನಿಗೊಳಿಸುವ ಒಂದು ವೈರಸ್ ಆಗಿದೆ. ಇದರಿಂದ ಉಂಟಾಗುವಂತಹ ರೋಗವನ್ನ ಏಡ್ಸ್ ಅಂತ ಕರೀತಾರೆ. ಈ ವೈರಸ್ CD4 ಅಥವಾ T ಜೀವಕೋಶಗಳು ಅಂತ ಕರಿತೀವಿ ಎಂದು ಕರೆಯಲ್ಪಡುವ ಬಿಳಿ ರಕ್ತ ಕಣಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡುತ್ತೆ. ಸೋಂಕು ಮತ್ತು ಇತರ ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೆ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಅವಶ್ಯಕತೆ ತುಂಬಾ ಇರುತ್ತೆ. ಅವುಗಳನ್ನೇ ಇದನ್ನು ಟಾರ್ಗೆಟ್ ಮಾಡುತ್ತೆ. ಕಡಿಮೆ ಮಟ್ಟದ CD4 ಕೋಶಗಳು ದೇಹಕ್ಕೆ ಸೋಂಕು ಮತ್ತು ರೋಗವನ್ನ, ಈಗ ಬಿಳಿ ರಕ್ತ ಕಣಗಳಿರೋದೇ ಈ ಸೋಂಕುಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ, ಯಾವಾಗ ಇದ್ರ ಮೇಲೆ ಅಟ್ಯಾಕ್ ಮಾಡುತ್ತೋ ಆಗ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ತೀರಾ ಕಡಿಮೆ ಆಗುತ್ತೆ. HIV ಹೆಚ್ಚಾಗಿ ಹರಡುವಂತಹ ವಿಧಾನಗಳನ್ನ ನಾವು ನೋಡೋದಾದ್ರೆ ಒಂದು ಲೈಂಗಿಕ ಸಂಪರ್ಕ, ಗರ್ಭಾವಸ್ಥೆಯಲ್ಲಿ, ಹೆರಿಗೆಯ ಸಮಯದಲ್ಲಿ ಮತ್ತು ಹಾಲುಣಿಸುವಂತಹ ಸಮಯದಲ್ಲಿ ತಾಯಿಯಿಂದ ಮಗುವಿಗೂ ಕೂಡ HIV ಬರ್ಬೋದು. ಹಾಗೂ HIV ವ್ಯಕ್ತಿ ಬಳಸಿರುವಂತಹ ರಕ್ತದಿಂದ ಕೂಡ HIV ಬರಬಹುದಾಗಿರ್ತದೆ. ನೆಕ್ಸ್ಟ್, ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಅತ್ಯಂತ ಜನಪ್ರಿಯವಾಗಿ ಆಚರಿಸಲಾಗುವ ಪಾರ್ಸಿ ಹೊಸ ವರ್ಷವನ್ನ ಏನೆಂದು ಕರೆಯುತ್ತಾರೆ ಮತ್ತು ಇದು ಇರಾನಿನ ಕ್ಯಾಲೆಂಡರ್ನ ಆರಂಭವನ್ನ ಸೂಚಿಸುತ್ತದೆ? ಇವೆಲ್ಲ ಅಧಿಕೃತವಾದ ಪ್ರಶ್ನೆಗಳು. ಸರಿಯಾದ ಉತ್ತರ ನವರುಚ್ ಅಂತ. ನವರುಚ್ ಹಬ್ಬವನ್ನ ಪಾರ್ಸಿ ಸಮುದಾಯವು ಹೊಸ ವರ್ಷವಾಗಿ ಆಚರಣೆ ಮಾಡುತ್ತೆ. ಪಾರ್ಸಿಗಳು ಝೋರೋಸ್ಟ್ರಿಯನ್ ಧರ್ಮವನ್ನ ಅನುಸರಿಸ್ತಾರೆ. ಇದು ಪ್ರಾಚೀನ ಪರ್ಷಿಯಾದಲ್ಲಿ, ಅಂದ್ರೆ ಈಗಿರುವಂತ ಇರಾನ್ ದೇಶದಲ್ಲಿದೆ. ನವರೋಜ್ ಅಥವಾ ನವರುಚ್ ಅಂತ ಕರೆಯಿದ್ರೆ ಹೊಸ ದಿನ ಅಂತ ಅರ್ಥ. ಇದು ಪರ್ಷಿಯನ್ ಕ್ಯಾಲೆಂಡರ್ನಲ್ಲಿ ಮೊದಲನೇ ದಿನ ಆಗಿರುತ್ತೆ. ಸಾಮಾನ್ಯವಾಗಿ ಮಾರ್ಚ್ 21ನೇ ತಾರೀಕು ಇದು ಕಂಡುಬರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ರಾಜಸ್ಥಾನದ ರಾಜ್ಯವು ಯಾವ ಕಾಲುವೆಯಿಂದ ಕಳೆದು ಹೋದ ಹಸಿರನ್ನ ಮರಳಿ ಪಡೆಯಿತು? ಸರಿಯಾದ ಉತ್ತರ ಇಂದಿರಾ ಗಾಂಧಿ ಕಾಲುವೆ. ಇಂದಿರಾ ಗಾಂಧಿ ಕಾಲುವೆ ಅನ್ನೋದು ಭಾರತದ ಅತಿ ಉದ್ದದ ಕಾಲುವೆಯಾಗಿದೆ. ಇದು ಭಾರತದ ಪಂಜಾಬ್ ರಾಜ್ಯದ ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳ ಸಂಗಮದಿಂದ ಕೆಲವು ಕಿಲೋಮೀಟರ್ಗಳ ಕೆಳಗೆ ಹರಿಕೆ ಬ್ಯಾರೇಜ್ನಲ್ಲಿ ಪ್ರಾರಂಭವಾಗುತ್ತೆ. ರಾಜಸ್ಥಾನದ ರಾಜ್ಯ ವಾಯುವ್ಯದಲ್ಲಿರುವ ಥಾರ್ ಮರುಭೂಮಿಯಲ್ಲಿರುವ ನೀರಾವರಿ ಸೌಲಭ್ಯಗಳಲ್ಲಿ ಇದು ಕೊನೆಗೊಳ್ಳುತ್ತೆ. ಈ ಹಿಂದೆ ರಾಜಸ್ಥಾನ ಕಾಲುವೆ ಅಂತ ಕರೆಯಲ್ಪಡ್ತಾ ಇತ್ತು. ನಂತರ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ 1984ರ ನವೆಂಬರ್ 2ರಂದು ಇಂದಿರಾ ಗಾಂಧಿ ಕಾಲುವೆ ಅಂತ ಮರುನಾಮಕರಣ ಮಾಡಲಾಯಿತು. ರಾಜ್ಯವು ಪಂಜಾಬ್ ನದಿಗಳಿಂದ ಹರಿಯಾಣದ ಪಶ್ಚಿಮ ಯಮುನಾ ಕಾಲುವೆ ಮತ್ತು ಉತ್ತರ ಪ್ರದೇಶದ ಆಗ್ರಾ ಕಾಲುವೆಯಿಂದ ಗುಜರಾತ್, ಮಧ್ಯಪ್ರದೇಶದ ಸಬರಮತಿ, ನರ್ಮದಾ ಸಾಗರ ಯೋಜನೆಗಳಿಂದ ಹೆಚ್ಚಿನ ನೀರನ್ನ ಪಡ್ಕೊಳ್ತವೆ.
ವಾಯುವ್ಯ ಮತ್ತು ಪಶ್ಚಿಮ ರಾಜಸ್ಥಾನ ಮರುಭೂಮಿ ಭೂಮಿಯನ್ನ ಇಂದಿರಾ ಗಾಂಧಿ ಕಾಲುವೆ, ಈ ಹಿಂದೆ ರಾಜಸ್ಥಾನಿ ಕಾಲುವೆ ಅಂತ ಕರಿತಿದ್ರು, ನೀರಾವರಿ ಮಾಡಲಾಗತ್ತೆ. ಇದು ಪಂಜಾಬ್ನ ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳಿಂದ ಸುಮಾರು 400 ಮೈಲು ಅಂದ್ರೆ 640 ಕಿಲೋಮೀಟರ್ಗಳು ದೂರ ನೀರನ್ನ ಒಯ್ಯುತ್ತೆ. ರಾಜಸ್ಥಾನವು ಭಾಂಗ್ರಾ ನಗಲ್ ಯೋಜನೆಯನ್ನ ಪಂಜಾಬ್ ಮತ್ತು ಹರಿಯಾಣದೊಂದಿಗೆ ಹಾಗೂ ಚಂಬಲ್ ಕಣಿವೆ ಯೋಜನೆಯನ್ನ ಮಧ್ಯಪ್ರದೇಶದೊಂದಿಗೆ ಹಂಚಿಕೊಳ್ಳುತ್ತೆ. ಎರಡನ್ನ ನೀರಾವರಿ ಮತ್ತು ಕುಡಿಯುವ ನೀರಿಗಾಗಿ ಬಳಸಲಾಗ್ತಾರೆ. ಮುಂದಿನ ಪ್ರಶ್ನೆ, ದ್ವಿತಿ ಸಂಶ್ಲೇಷಣೆಗೆ ಈ ಕೆಳಗಿನ ಯಾವ ಘಟಕಗಳು ಅತ್ಯವಶ್ಯಕವಾಗಿರುತ್ತವೆ? ಆಯ್ಕೆಗಳನ್ನು ನೋಡ್ಕೊಂಡು ಉತ್ತರ ಕೊಡಕ್ಕೆ ಟ್ರೈ ಮಾಡಿ. ಸರಿಯಾದ ಉತ್ತರ ದ್ವಿತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ಗೆ ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು, ಕ್ಲೋರೋಫಿಲ್ ಅವಶ್ಯಕತೆ ಇರುತ್ತೆ. ಸೂರ್ಯನ ಬೆಳಕು, ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್, ನೀರು, ಖನಿಜಗಳು ಮತ್ತು ಎಲೆಗಳಲ್ಲಿರುವ ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಸಸ್ಯಗಳು ತಮ್ಮದೇ ಆದ ಆಹಾರವನ್ನ ತಯಾರಿಸಿಕೊಳ್ಳುವ ಪ್ರಕ್ರಿಯೆಯನ್ನ ದ್ವಿತಿ ಸಂಶ್ಲೇಷಣೆ ಅಂತ ಕರೀತಾರೆ. ದ್ವಿತಿ ಸಂಶ್ಲೇಷಣೆಗೆ ನೀರು ಬೇಕು, ಸೂರ್ಯನ ಬೆಳಕು ಬೇಕು, ಕ್ಲೋರೋಫಿಲ್ ಅವಶ್ಯಕತೆ ಇದೆ ಮತ್ತು CO2ನ ಅವಶ್ಯಕತೆ ಇದೆ. ಎಲೆಗಳ ಮೇಲ್ಮೈಯಲ್ಲಿರುವ ಸಣ್ಣ ರಂಧ್ರಗಳ ಮೂಲಕ ಗಾಳಿಯಿಂದ ಇಂಗಾಲದ ಡೈಆಕ್ಸೈಡ್ ಅನ್ನ ಬಳಕೆ ಮಾಡ್ಕೊಳ್ತಾರೆ. ಈ ರಂಧ್ರಗಳನ್ನ ನಾವು ರಕ್ಷಣಾ ಕೋಶಗಳಿಂದ ಸುತ್ತುವರೆದಿರೋದ್ರಿಂದ ಸ್ಟೊಮಾಟಾ ಅಂತ ಇದನ್ನ ಕರೀತಾರೆ. ಆ ರಂಧ್ರಗಳನ್ನ ನೀರು ಮತ್ತು ಖನಿಜಗಳನ್ನ ಬೇರು, ಕಾಂಡ, ಕೊಂಬೆಗಳು ಮತ್ತು ಎಲೆಯಾದ್ಯಂತ ಕೊಳವೆಗಳಂತೆ ಚಲಿಸುವ ನಾಳಗಳ ಮೂಲಕ ಎಲೆಗಳಿಗೆ ಸಾಗಿಸಲಾಗುತ್ತೆ. ಪೋಷಕಾಂಶಗಳನ್ನ ಎಲೆಯನ್ನು ತಲುಪಲು ಅವು ನಿರಂತರ ಮಾರ್ಗವನ್ನ ರಚನೆ ಮಾಡ್ಕೊಳ್ತವೆ. ಎಲೆಗಳು ಕ್ಲೋರೋಫಿಲ್ ಎನ್ನುವ ಹಸಿರು ವರ್ಣದ್ರವ್ಯವನ್ನ ಹೊಂದಿರ್ತವೆ. ಇದು ಸೂರ್ಯನ ಬೆಳಕನ್ನ ಸೆರೆ ಹಿಡಿಯೋದಕ್ಕೆ ತುಂಬಾ ಸಹಾಯವನ್ನ ಮಾಡುತ್ತೆ. ಈ ಶಕ್ತಿಯನ್ನು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಿನಿಂದ ಆಹಾರವನ್ನ ಸಂಶ್ಲೇಷಿಸಲು ಬಳಸಲಾಗುತ್ತೆ. ಆಹಾರ ಸಂಶ್ಲೇಷಣೆಯು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಸಂಭವಿಸುವುದರಿಂದ ಇದನ್ನ ದ್ವಿತಿ ಸಂಶ್ಲೇಷಣೆ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ದೇವಮಾಲಿ ಶಿಖರವು ಭಾರತದ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳಿಗೆ ನೋಡಿಕೊಂಡು ಉತ್ತರವನ್ನು ಕೊಡಿ. ವಿಡಿಯೋನ ಪಾಸ್ ಮಾಡಬಹುದು. ಸರಿಯಾದಂತ ಉತ್ತರ ಒಡಿಸ್ಸಾ. ದೇವಮಾಲಿ ಪರ್ವತ ಶಿಖರ ಒಡಿಸ್ಸಾದ ಪೂರ್ವ ಘಟ್ಟದಲ್ಲಿ ಕಂಡುಬರುತ್ತೆ. 1672 ಮೀಟರ್ ದೂರದಲ್ಲಿ ಇದು ಕಂಡುಬರುತ್ತೆ. ಇದು ಒಡಿಸ್ಸಾದ ಅತಿ ಎತ್ತರದ ಶಿಖರವಾಗಿದೆ. ದೇವಮಾಲಿ ಪೂರ್ವ ಘಟ್ಟಗಳ ಚಂದ್ರಗಿರಿ ಪುಟ್ಟೊಂಗಿ ಉಪಶ್ರೇಣಿಯಲ್ಲಿ ಕಂಡುಬರುವ ಒಂದು ಪರ್ವತ ಶಿಖರವಾಗಿರುತ್ತೆ. ಇದು ಭಾರತದ ದಕ್ಷಿಣ ಒಡಿಶಾದ ಕೋರಾಪುಟ್ ಜಿಲ್ಲೆಯ ಪಟ್ಟಣದಲ್ಲಿ ಕಂಡುಬರ್ತವೆ. ಮುಂದಿನ ಪ್ರಶ್ನೆ, ವಿಕ್ರಮ್ ಸಾರಾಭಾಯಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ? ಇದಕ್ಕೆ ಸರಿಯಾದ ಉತ್ತರ ಬಾಹ್ಯಾಕಾಶ ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಶೋಧನೆ. ಯಾರೆಲ್ಲ ವ್ಯಕ್ತಿಗಳು ಬಾಹ್ಯಾಕಾಶ ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಪತ್ರಿಕೋದ್ಯಮ ಕಾರ್ಯವನ್ನು ಮಾಡ್ತಾರೋ ಅವ್ರಿಗೆ ವಿಕ್ರಮ್ ಸಾರಾಭಾಯಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ ಹೆಸರನ್ನು ಪಡೆದಿರುವಂತಹ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಹೆಸರನ್ನ ಈ ಪ್ರಶಸ್ತಿಗೆ ಇಡಲಾಗಿದೆ. ಬಾಹ್ಯಾಕಾಶ ವಿಜ್ಞಾನದಲ್ಲಿ ಸಮಗ್ರ ಮತ್ತು ವಸ್ತುನಿಷ್ಠ ವರದಿಯನ್ನ ಮಾಡುವಿಕೆಯನ್ನ ಪ್ರೋತ್ಸಾಹ ಮಾಡೋದು ಮತ್ತು ಅಂಗೀಕಾರ ಮಾಡೋದು ಈ ಪ್ರಶಸ್ತಿಯನ್ನು ನೀಡುವುದರ ಪ್ರಮುಖವಾದ ಗುರಿಯಾಗಿದೆ. ಈ ಪ್ರಶಸ್ತಿಯನ್ನ ಪಡೆದವರನ್ನು ಬಾಹ್ಯಾಕಾಶ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಸಾರ್ವಜನಿಕರಿಗೆ ಪ್ರಸಾರ ಮಾಡುವಲ್ಲಿ ಅವರ ಮಹತ್ವದ ಕೊಡುಗೆಯನ್ನ ಗೌರವಿಸಲಾಗುತ್ತೆ. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಒಬ್ಬ ಭಾರತೀಯ ವಿಜ್ಞಾನಿಯಾಗಿದ್ರು. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪ್ರವರ್ತಕರು ಅಥವಾ ಪಿತಾಮಹ ಅಂತ ಅವರನ್ನ ಪರಿಗಣಿಸಲಾಗುತ್ತೆ. 1969ರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಮ್ಮ ಇಸ್ರೋ ಸ್ಥಾಪನೆಯಲ್ಲಿ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ರು. ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನದ ಮಹತ್ವವನ್ನು ಅವರು ಸಾರಿ ಹೇಳಿದ್ರು. ನೆಕ್ಸ್ಟ್ ಕ್ವಶನ್, ಒಂದಕ್ಕಿಂತ ಹೆಚ್ಚು ಆಮ್ಲಜನಕ ಪರಮಾಣುಗಳನ್ನು ಹೊಂದಿರುವ ಕ್ರಿಯಾತ್ಮಕ ಗುಂಪು ಯಾವುದಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಕಾರ್ಬಾಕ್ಸಿಲಿಕ್ ಆಮ್ಲ. ಕಾರ್ಬಾಕ್ಸಿಲಿಕ್ ಆಮ್ಲಗಳು ಕಾರ್ಬಾಕ್ಸಿಲಿಕ್ ಗುಂಪನ್ನ ಹೊಂದಿರ್ತವೆ. ಕಾರ್ಬಾಕ್ಸಿಲಿಕ್ ಅಂದ್ರೆ COOH. 2 ಆಮ್ಲಜನಕ ಪರಮಾಣುಗಳನ್ನು ಇವು ಹೊಂದಿರ್ತವೆ. ಒಂದು ಹೈಡ್ರಾಕ್ಸಿಲ್ ಗುಂಪಿನಲ್ಲಿ, ಇನ್ನೊಂದು ಕಾರ್ಬನಿಲ್ ಗುಂಪು. ಕಾರ್ಬನಿಲ್ ಗುಂಪು ಅಂದ್ರೆ C, ಹೈಡ್ರಾಕ್ಸಿಲ್ ಗುಂಪು ಅಂದ್ರೆ H.
ಈ ಕ್ರಿಯಾತ್ಮಕ ಗುಂಪಿನ ಉಪಸ್ಥಿತಿಯಿಂದಾಗಿ ಕಾರ್ಬಾಕ್ಸಿಲಿಕ್ ಆಮ್ಲಗಳು ಆಲ್ಕೋಹಾಲ್ಗಳು, ಆಲ್ಡಿಹೈಡ್ಗಳು ಮತ್ತು ಕೀಟೋನ್ಗಳಿಗಿಂತ ಹೆಚ್ಚು ಆಮ್ಲೀಯವಾಗಿರ್ತವೆ. ಕಾರ್ಬಾಕ್ಸಿಲಿಕ್ ಆಮ್ಲಗಳು ಸಾಮಾನ್ಯವಾಗಿ ಜೈವಿಕ ವ್ಯವಸ್ಥೆಯಲ್ಲಿ ಕಂಡುಬರ್ತವೆ ಮತ್ತು ವಿವಿಧ ರಾಸಾಯನಿಕ ಕೈಗಾರಿಕೆಗಳಲ್ಲಿ ಮುಖ್ಯವಾಗಿ ಇದನ್ನು ಬಳಸ್ತಾರೆ. 850ರಲ್ಲಿ ಬ್ರಿಟಿಷರು ಡ್ಯಾಶ್ ಪರಿಕಲ್ಪನೆಯನ್ನ ಪರಿಚಯಿಸಿದರು. ಇದು ಭಾರತೀಯ ಆರ್ಥಿಕತೆಯ ರಚನೆಯಲ್ಲಿ ಗಮನಾರ್ಹ ಪ್ರಭಾವವನ್ನು ಬೀರಿತು. ಸರಿಯಾದ ಉತ್ತರ ರೈಲ್ವೆಗಳು. 1850 ಇದು ಆಕ್ಚುಲಿ ಸಾರಿಗೆ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕು ಮತ್ತು ವಿಶಾಲವಾದ ದೇಶಾದ್ಯಂತ ಸರಕು ಮತ್ತು ಸಾಗಣೆ ಮಾಡೋದಕ್ಕೆ, ಜನರ ಚಲನೆಯನ್ನು ಮಾಡೋದಕ್ಕೆ ಸುಗಮವಾದ ಮಾರ್ಗ ಮಾಡಬೇಕು ಅಂತ ಬ್ರಿಟಿಷರು 1850ರಂದು ಭಾರತದಲ್ಲಿ ರೈಲಿನ ಪರಿಕಲ್ಪನೆಯನ್ನ ಪರಿಚಯ ಮಾಡ್ತಾರೆ. ಅಂದ ಹಾಗೆ ಮೊದಲನೇ ರೈಲು ಏಪ್ರಿಲ್ 16, 1853ರಂದು ಆಗಿನ ಬಾಂಬೆ, ಈಗಿನ ಮುಂಬೈನ ಥಾಣೆಯಿಂದ 34 ಕಿಲೋಮೀಟರ್ ದೂರವನ್ನ ಕ್ರಮಿಸುತ್ತೆ. ರೈಲು ಪರಿಚಯ ಮಾರುಕಟ್ಟೆಗಳನ್ನ ಸಂಯೋಜನೆಗೊಳಿಸೋದು, ವ್ಯಾಪಾರವನ್ನ ಉತ್ತೇಜನಗೊಳಿಸೋದು, ಸಂಚಾರವನ್ನ ಸುಗಮಗೊಳಿಸೋದು ಪ್ರಮುಖವಾದ ಉದ್ದೇಶವಾಗಿತ್ತು. ಅಂದ ಹಾಗೆ ಭಾರತೀಯ ರೈಲ್ವೆ ವಿಶ್ವದ ಅತಿ ದೊಡ್ಡ ರೈಲ್ವೆ ಜಾಲಗಳಲ್ಲಿ ಒಂದಾಗಿದ್ದು, ಸಾವಿರಾರು ನಿಲ್ದಾಣ, 1,00,000 ಕಿಲೋಮೀಟರ್ಗೂ ಹೆಚ್ಚು ಹಳಿಗಳನ್ನ ಇದು ಹೊಂದಿರುತ್ತೆ. ಇದು ನಮ್ಮ ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದೂರದ ನಗರ ಮತ್ತು ಪಟ್ಟಣಗಳೇನಿವೆ ಅವುಗಳ ಜೊತೆ ಪ್ರಮುಖವಾದ ಕೇಂದ್ರಗಳನ್ನ, ಹಳ್ಳಿಗಳನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಇದು ಮಾಡುತ್ತೆ. ನೆಕ್ಸ್ಟ್ ಇವತ್ತಿನ ಕೊನೆ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಸಾಂವಿಧಾನಿಕ ಸಂಸ್ಥೆಯಲ್ಲ? ಸರಿಯಾದ ಉತ್ತರ ನೀತಿ ಆಯೋಗ. ನೀತಿ ಆಯೋಗ ಅನ್ನೋದು ಯೋಜನಾ ಆಯೋಗದ ಬದಲಾಗಿ ಬಂದಂತಹ ಒಂದು ಸಂಸ್ಥೆ. ಇದು ಒಂದು ಸಾಂವಿಧಾನಿಕ ಸಂಸ್ಥೆ ಆಗಿರೋದಿಲ್ಲ. ಇದು ಭಾರತ ಸರ್ಕಾರದ ನೀತಿ ಚಿಂತಕರ ಚಾವಡಿಯಡಿ ಕೆಲಸವನ್ನ ಮಾಡುತ್ತೆ. ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಚುನಾವಣಾ ಆಯೋಗ ಮತ್ತು ಕೇಂದ್ರ ಲೋಕಸೇವಾ ಆಯೋಗಗಳನ್ನ ಭಾರತ ಸಂವಿಧಾನ ಸ್ಥಾಪನೆ ಮಾಡಿದ್ದು ಸಾಂವಿಧಾನಿಕ ಸಂಸ್ಥೆಗಳಾಗಿರ್ತವೆ. ಅಲ್ಲಿ ಆಯ್ಕೆಗಳಲ್ಲಿರ್ತಕ್ಕಂಥ ಉಳಿದಂಥವು. 6 ದಶಕಗಳಿಗೂ ಕಾಲಕ್ಕೂ ಹೆಚ್ಚು ಕಾಲ ಭಾರತ ಸರ್ಕಾರದ ಭಾಗವಾಗಿದ್ದ ಯೋಜನಾ ಆಯೋಗದ ಬದಲಿಗೆ 2015ರಲ್ಲಿ ನೀತಿ ಆಯೋಗವನ್ನ ಸ್ಥಾಪನೆ ಮಾಡಲಾಗಿದೆ.